ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದಂತಹ ಪ್ರೊಫೆಸರ್ ಎನ್ ಲೋಲಾಕ್ಷಿ ಮೇಡಮ್ ಅವರು ಅಧ್ಯಕ್ಷರ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಸಂಜೆ. ಇಂದಿನ ಅಸ್ತಿತ್ವ ಸಾಂಸ್ಕೃತಿಕ ವೇದಿಕೆ ಮತ್ತು ಹೆಮ್ಮರ ಫೌಂಡೇಶನ್ ವತಿಯಿಂದ ನಡೀತಾ ಇರುವಂತಹ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಅನ್ನುವಂತಹ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹಾಗೂ ಈ ಲೋಕಕ್ಕೆ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಚರಣಗಳಲ್ಲಿ ನನ್ನ ಮನದುಂಬಿ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಉದ್ಘಾಟನೆಯನ್ನು ಮಾಡಿದಂತಹ ಈ ನಾಡಿನ ಶ್ರೇಷ್ಠ ಸಂತ ಪರಂಪರೆಯನ್ನು ಬೆಳೆಸ್ತಾ ಇರುವಂತಹ ನಮ್ಮ ನಡುವಿನ ಸಂತರಾದಂತಹ ಶಂಕರ್ ದೇವನೂರು ಸರ್ ಅವರಿಗೂ ಕೂಡ ನಾನು ನಮಸ್ಕರಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಂಡಂಥ ಪುಸ್ತಕವನ್ನು ಕುರಿತು ಮಾತನಾಡಿದಂತಹ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಅವರಿಗೆ ಮತ್ತು ಈ ಕಾರ್ಯಕ್ರಮದ ಹಿಂದೆ ಮತ್ತು ಈ ಸಾಹಿತ್ಯವನ್ನು ರಚನೆ ಮಾಡುವ ಹಿಂದೆ ಶಕ್ತಿಯಾಗಿರುವಂತಹ ಡಾಕ್ಟರ್ ನಾಗಶಯನರವರಿಗೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ BT ಕವಿತಾರವರು ಹಾಗೂ ಈ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಬಂಧುಗಳಿಗೆ ಮತ್ತು ಪ್ರೀತಿಯ ಮಕ್ಕಳಿಗೆ ನಾನು ವಂದಿಸ್ತಾ ನನ್ನ ಮಾತನ್ನು ಆರಂಭ ಮಾಡ್ತಾ ಇದ್ದೇನೆ. ಇಲ್ಲಿಯವರೆಗೆ ನೀವು ಒಂದು ರೀತಿಯಲ್ಲಿ ವಿಸ್ಮಯಕರವಾದಂಥ ಲೋಕದಲ್ಲಿ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಇವತ್ತಿನ ವಿಚಾರವೇ ಅದು. ಇದು ಬರೀ ಪುಸ್ತಕ ಅಲ್ಲ, ಇದು ಒಂದು ಸಿನಿಮಾ ಅನ್ನುವ ಹಾಗೆ ಈ ಕಾರ್ಯಕ್ರಮ ಇಲ್ಲಿವರೆಗೆ ನಡೆದು ಬಂದಿದೆ. ಈ ಥರದ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅದು BT ಕವಿತಾರವರು. ನಾನು BT ಕವಿತಾ ಅವರು ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದು ಒಂದು ವಿಧ ಆದರೆ, ನಾನು ಈ ಸಭೆಗೆ ನನ್ನ ಇಬ್ಬರು ಶಿಷ್ಯರನ್ನು ನಾನು ಬೇರೆ ರೀತಿಯಲ್ಲಿ ಪರಿಚಯ ಮಾಡಿಕೊಡ್ಬೇಕು. ಎಷ್ಟೋ ಸಂದರ್ಭದಲ್ಲಿ ಮಾರ್ಗದರ್ಶಕರಿಗೆ ಅಥವಾ ನಾವು ಗೈಡ್ ಅಂತ ಏನು ಕರಿತೇವೆ ಇವರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ಒಳ್ಳೆಯ ಶಿಷ್ಯರು ಸಿಗೋದೇ ಇಲ್ಲ. PhD ಮಾಡಿ ಅವರು ಆಚೆ ಹೋಗ್ತಾರೆ ಅಂತಂದರೆ ಸಾಕಪ್ಪ ಇವ್ರನ್ನ ತಳ್ಳು ಬಿಡೋಣ ಅನ್ನೋ ಸ್ಥಿತಿಗೆ ಎಷ್ಟೋ ಮಾರ್ಗದರ್ಶಕರು ಬಂದ್ಬಿಡ್ತಾರೆ. ಆದರೆ ನಾನು ಆ ವಿಚಾರದಲ್ಲಿ ನಿಜವಾಗಿಯೂ ಕೂಡ ಭಾಗ್ಯವಂತೆ. ಆ ಕಡೆ ಈ ಕಡೆ ಇರುವಂತಹ ಇಬ್ಬರೂ ಕೂಡ ನನ್ನ ಶಿಷ್ಯಂದರು. ಎಷ್ಟು ಅವರು ಶ್ರಮದಿಂದ ಪ್ರಾಮಾಣಿಕತೆಯಿಂದ ಈ ಥೀಸಿಸ್ಗಳನ್ನು ಕೆಲಸ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕೆ ಒಂದು ಮಾತು ಕವಿತಾರವರೇ ಹೇಳ್ತಾ ಇದ್ರು. ನಾನು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವಾಗ ಮೇಡಮ್ ನನ್ನ ಆಫೀಸಿನ ಸ್ಟಾಫ್ ಹೇಳ್ತಾರೆ, ಇಲ್ಲಿವರೆಗೆ ಎಷ್ಟೊಂದು ಜನ PhD ಮಾಡಿದ್ದಾರೆ ಮೇಡಮ್, ಇಲ್ಲೆಲ್ಲ ಕೂತ್ಕೊಂಡು ಸೈನ್ ಆಗ್ತಾ ಇದ್ರು ಅಷ್ಟೇ ಅವ್ರು ತೊಗೊಂಬಂದು ಥೀಸಿಸನ್ನು, ನೀವ್ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಿ ಅಂತ ಕೇಳಿದರು ಅಂತ. ಇನ್ನೊಂದು ಉದಾಹರಣೆ, ಗುಬ್ಬಿಗೂಡು ರಮೇಶ್ ಅನ್ನುವಂತಹ ಹುಲಿಯನ್ನು ನಾನು ನಿಯಂತ್ರಣ ಮಾಡೋದಿತ್ತಲ್ಲ, ಒಬ್ಬಳು ಸಂಶೋಧಕಿ, ಒಬ್ಬಳ ಮಾರ್ಗದರ್ಶಿಯಾಗಿ ನನ್ನ ಜೊತೆ ಇದ್ದಂತಹ ಸಹೋದ್ಯೋಗಿಗಳೇ ಹೇಳ್ತಾ ಇದ್ರು, ನೀವಲ್ಲದೆ ಇದ್ದೀರಾ ನಾವು ಯಾರೂ ಕೂಡ ಅವರನ್ನು PhD ಥೀಸಿಸ್ ಸಬ್ಮಿಷನ್ ಮಾಡಿಸ್ತಾ ಇರಲಿಲ್ಲ ಅಂತೇಳಿ. ಯಾಕೆ ಅಂತ ಅಂದರೆ ನಾನು ಎಷ್ಟು ಕರೆಕ್ಷನ್ ಮಾಡಿಸ್ತಾ ಇದ್ದೆ ಅಂದರೆ ಅದನ್ನು ಕವಿತಾ ಅವ್ರು ಹೇಳಿದರು. ಇದು ನನಗೆ ನನ್ನ ಗೈಡ್ DK ರಾಜೇಂದ್ರ ಮಾರ್ಗದರ್ಶಕರು ಕಲಿಸ್ಕೊಟ್ಟಂಥದ್ದು. ಥೀಸಿಸ್ ಅಂತಂದರೆ ಬರಿ ಮತ್ತು ಹರಿ ಅಂತೇಳಿ. ನನಗೇನು ಕಲಿಸ್ಕೊಟ್ರೋ ನಾನು ನನ್ನ ಶಿಷ್ಯಂದ್ರಿಗೂ ಅದನ್ನೇ ನಾನು ಮಾಡ್ತಾ ಇದ್ದೇನೆ. ಗುಬ್ಬಿಗೂಡು ಬರ್ಕೊಂಬರ್ತಾ ಇದ್ರು, ಇದು ಸರಿ ಇಲ್ಲ ತಗೊಂಡೋಗು, ಏನು ಬರೆದಿದ್ಯಾ ಅಂತ ನಾನು ಬಿಸಾಕ್ಬಿಡ್ತಾ ಇದ್ದೆ. ನನಗೆ ಸಮಾಧಾನ ಆಗೋ ತನಕ ಅದನ್ನು ನಾನು ಒಪ್ಕೊಂಡಿಲ್ಲ. ಕೊನೆಗೆ ಅವರು ನನ್ನನ್ನು ಅಪೋಸ್ ಮಾಡೋಕ್ಕಾಗದೆ DTP ಮಾಡುವ ಸೆಂಟರಲ್ಲಿ ಅವರು ಮೊಬೈಲನ್ನು ಹೊಡೆದಾಕೊಂಡ್ರು. ನಾನು ಆಗಲೂ ಕೂಡ ಒಪ್ಪಿಲ್ಲ. ನನಗೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತು ಅಷ್ಟು ಅವರು ಧೈರ್ಯದಿಂದ ದಕ್ಷತೆಯಿಂದ ಅವರ ಕೆಲಸದ ಬಗ್ಗೆ ಮಾತನಾಡ್ತಾರೆ ಅಂತಂದರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಅವರ ಒಳಗಿದ್ದಂಥ ಪ್ರಾಮಾಣಿಕವಾದ ಕೆಲಸ. ಯಾರ ಹತ್ರನೋ ಬರೆಸ್ಕೊಂಡು ಅಥವಾ ಇನ್ಯಾರೋ ಬರ್ಕೊಟ್ಟಿದ್ದನ್ನು ತಂದಿದ್ದಿದ್ರೆ ಅವರು ಇಷ್ಟು ಧೈರ್ಯವಾಗಿ ಸಭೆಯ ಮುಂದೆ ಮಾತನಾಡಲಿಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಇವತ್ತು ಕವಿತಾ ಇರ್ಬೋದು, ಗುಬ್ಬಿಗೂಡು ರಮೇಶ್ ಇರ್ಬೋದು, ಇಬ್ಬರೂ ಕೂಡ ತಾವು ವೃತ್ತಿಯಲ್ಲಿ ಇದ್ಕೊಂಡೇ ಈ ಕೆಲಸ ಮಾಡಿರುವಂಥವ್ರು. ಕವಿತಾ ಅಂತೂ ನಾನು ಇನ್ನೂ ಹೆಚ್ಚು ಹೇಳಬೇಕು ಅಂತಂದರೆ, ಪಾಪ ಈ ಥೀಸಿಸನ್ನು ಮಾಡುವಾಗ ಆ ಟ್ರಾನ್ಸ್ಫರ್ಗಳು, ವರ್ಗಾವಣೆಗಳು, ಅಲ್ಲಿ ಕೆಲಸ ಮತ್ತು ಸೆಕ್ಯೂರಿಟಿ ಮಾಡುವ ಕೆಲಸ, ಅದಷ್ಟು ಜೊತೆಯಲ್ಲಿ ಅವರು ಎಷ್ಟು 3 ರೀತಿಯ ಕೆಲಸಗಳನ್ನು ನಿಭಾಯಿಸ್ತಾ ಇದ್ರು ಅಂತಂದರೆ, ಒಂದು ಮನೆಯ ಒಳಗಡೆ ಕೌಟುಂಬಿಕವಾದ ವಾತಾವರಣದಲ್ಲಿ ನಾಗಶಯನಂತಹ ಪತಿ ಇದ್ದರೂ ಕೂಡ ಅವರೇನು ಗರ್ಭದ ಸಂಕಟಗಳನ್ನು ಹೊರೋದಕ್ಕಾಗೋದಿಲ್ಲ. ಅವರು ಥೀಸಿಸ್ ಮಾಡುವಾಗ ಅವರು ಕೃಷ್ಣನ ಗರ್ಭಿಣಿ.
ಆ ಮಗು ಕೂಡ ಥೀಸಿಸ್ ಓದಿದೆ ಅನ್ಸುತ್ತೆ. ಮಗುವನ್ನ ಇಟ್ಕೊಂಡ್ರೆ ಥೀಸಿಸ್ ಬರಿತಾ ಇದ್ರು, ಲ್ಯಾಪ್ಟಾಪ್ ಎತ್ಕೊಂಡು ನನ್ನ ಚೇಂಬರ್ಗೆ ಬರ್ತಾ ಇದ್ರು, ಊಟ ತಗೊಂಡು ಬರ್ತಾ ಇದ್ರು, ನಾನು ಹೇಳಿದ ಕರೆಕ್ಷನ್ ಅಲ್ಲೇ ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ರು. ನನಗೆ ಅನ್ಸುತ್ತೆ ಅವ್ರಿಗೆ ಒಟ್ಟಿಗೆ 2 ಥೀಸಿಸನ್ನು ಮಾಡಿದ್ರು, ಒಂದು ಮಗು ಮತ್ತೊಂದು ಥೀಸಿಸ್ ಅನ್ಸುತ್ತೆ. ಅಷ್ಟು ಕಷ್ಟಪಟ್ಟಿದ್ದಾರೆ. ಆ ಕಷ್ಟವನ್ನು ಪಡೋದಕ್ಕೆ ಅವ್ರಿಗೆ ಸಹಕಾರಿಯಾಗಿ ಮೊದಲ ಮಗುವನ್ನು ನೋಡ್ಕೊಂಡಿದ್ದು ನಾಗಶಯನರವರೇ. ಅವರು ನಿಳೀಪನನ್ನು ನೋಡ್ಕೊಳ್ದೇ ಇದ್ದಿದ್ರೆ ಇಷ್ಟೊಂದು ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಇದರಲ್ಲಿರುವಂಥ ಪ್ರತಿಯೊಂದು ಅಕ್ಷರವೂ ಕೂಡ ಅವರು ಎಷ್ಟು ಸ್ಪಷ್ಟವಾಗಿ ಮತ್ತು ಅವರ ಚಾಣಾಕ್ಷತನ ಹೇಗಿದೆ ಅಂತ ನೀವು ಅಲ್ಲಿ ಓದಬೇಕು. ಈ ಥೀಸಿಸ್ನಲ್ಲಿ ಇರುವಂಥ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದು ಬೆಲೆ ಇದೆ, ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಮೌಲ್ಯ ಇದೆ. ಯಾವುದೂ ಕೂಡ ಕಾನೂನು ಬಾಹಿರವಾಗಿ ಬರಬಾರ್ದು. ಯಾಕೆಂತಂದರೆ ಅವರು ವೃತ್ತಿಯಲ್ಲಿ ಖಡಕ್ ಪೊಲೀಸ್ ಅಧಿಕಾರಿ. ಆದರೆ ಭಾಷೆಯಲ್ಲಿ ತಪ್ಪಿದ್ರೆ ಅದೊಂದು ನಮಗೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗಬಹುದು ಅನ್ನುವಂಥ ಎಚ್ಚರ ಪ್ರತಿ ಕ್ಷಣವೂ ಕೂಡ ಇತ್ತು. ಹಾಗಾಗಿ ಸಿನಿಮಾ ಮತ್ತು ಸಾಹಿತ್ಯ, ಪೊಲೀಸನ್ನು ಮೂರನ್ನೂ ಕೂಡ ಈ ಸಮ್ಮಿಳಿತಗೊಳಿಸಿ ಬರೆಯೋದಿದೆಯಲ್ಲ, ಈ ಸಿನಿಮಾ ಅನ್ನುವಂಥದ್ದು ಈ ಸಮಾಜದ ಪ್ರತಿಬಿಂಬ, ಆದರೆ ಪೊಲೀಸ್ ಅನ್ನುವಂಥದ್ದು ಅದು ಈ ಸಮಾಜದ ನ್ಯಾಯಸ್ತಂಭ. ಎರಡನ್ನೂ ನಿಭಾಯಿಸುವಂಥ ಶಕ್ತಿ ಕವಿತಾರವ್ರಿಗೆ ಇತ್ತು. ಈ ಕಡೆ ಪೊಲೀಸ್ ವ್ಯವಸ್ಥೆ, ಈ ಕಡೆ ಸಾಹಿತ್ಯ, ಈ ಕಡೆ ಸಿನಿಮಾ, ಮೂರನ್ನೂ ಕೂಡ ಆ ತ್ರಿಕೋಣಾಕಾರದ ಇದನ್ನು ಒಂದು ತಾತ್ವಿಕತೆಯಲ್ಲಿ ತಂದಿಡೋದಿತ್ತಲ್ಲ, ಅದನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿರುವಂಥವ್ರು. ನಾನು ನನ್ನ ಹೆಮ್ಮೆಯ ವಿದ್ಯಾರ್ಥಿ, ಹೆಮ್ಮೆಯ ಶಿಷ್ಯೆ ಮತ್ತು ಹೆಮ್ಮೆಯ ಸ್ನೇಹಿತೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ಈ ಥರದ ಶಿಷ್ಯಂದರು ಸಿಕ್ಕಿದ್ರೆ ನಿಜವಾಗಿಯೂ ಕೂಡ ಎಲ್ಲ ಮಾರ್ಗದರ್ಶಕರು ಕೂಡ ಪುಣ್ಯವಂತರಾಗ್ತಾರೆ. ನನಗೆ ಅವರು ಯಾವತ್ತೂ ಶಿಷ್ಯ ಅಂತ ಅನಿಸಿಲ್ಲ ಬಿಡಿ. ನಾನಿವತ್ತು ವೇದಿಕೆಯ ಮೇಲೆ ಈ ಕಾರಣಕ್ಕೆ ಹೇಳ್ತಾ ಇದ್ದೇನೆ, ಒಂದು ಆತ್ಮೀಯ ನನ್ನ ಸಹೋದರಿ ಇದ್ದರೆ ಹೇಗಿರ್ತಾ ಇದ್ರು, ಆತ್ಮೀಯವಾದ ನನ್ನ ಗೆಳತಿ ಹೇಗಿರ್ತಾ ಇದ್ರು, ಹಾಗೆ ಪ್ರತಿಯೊಂದೂ ಕೂಡ ನನ್ನ ಜೊತೆಯಲ್ಲಿ ನನ್ನ ಒಡನಾಡಿಯಾಗಿಯೇ ಅವರು, ಮತ್ತು ಎಷ್ಟೋ ಸಂದರ್ಭದಲ್ಲಿ ಗುರುವಾಗಿಯೂ ಕೂಡ. ನನಗೆ ಈ ಕ್ಷೇತ್ರ, ಪೊಲೀಸ್ ಕ್ಷೇತ್ರದ, ಕಾನೂನು ಕ್ಷೇತ್ರದ ಅರಿವುಗಳು ನಮಗೆ ಕಡಿಮೆ. ಆ ಸಂದರ್ಭದಲ್ಲಿ ಗುರುವಾಗಿಯೂ ಕೂಡ ನನಗೆ ಎಷ್ಟೊಂದು ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ಯಾವಾಗ ಗುಬ್ಬಿ ಕೂಡ ಹೇಳ್ತಾ ಇದ್ರು, ಈ ಥೀಸಿಸ್ ಸಾಹಿತ್ಯದಲ್ಲಿ ನೀವು ನಮಗೆ ಮಾರ್ಗದರ್ಶಕರು, ನೀವು ಸಿನಿಮಾ ಆ ಥರ ಫೀಲ್ಡಿಗೆ ಬನ್ನಿ, ನಾನು ಮಾರ್ಗದರ್ಶಕ ಅಂಥೇಳಿ. ಅಂದರೆ ಗುರು ಮತ್ತು ಶಿಷ್ಯರ ನಡುವೆ ಹೀಗೆ ಸಂಬಂಧ ಇರಬೇಕು. ನಮ್ಮ ಜ್ಞಾನವನ್ನು ನಾವು ಪರಸ್ಪರ ವಿನಿಮಯ ಮಾಡ್ಕೊಳ್ಬೇಕು. ಎಲ್ಲಿಯೂ ಕೂಡ ಅದು ಆಳುವಂತಹ ಅಥವಾ ಇದು ಅಧಿಕಾರ ಅಥವಾ ನನಗೇನೋ ತಲೆ ಇದೆ ಈ ಥರದ್ದು ನನಗೆ ಯಾವ ಶಿಷ್ಯರ ಮೇಲೆಯೂ ಕೂಡ ನಾನು ಈ ಹೇರಿಕೆಯನ್ನು ಏರೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನನಗೆ ನನ್ನ ಎಲ್ಲ ಶಿಷ್ಯಂದರಿಗೂ ಕೂಡ ಹೀಗೆ ಸಿಕ್ಕಿದ್ದಾರೆ ಮತ್ತು ನನ್ನ ಎಲ್ಲ ಸಂಶೋಧನಾ ಪ್ರಬಂಧಗಳು ಕೂಡ ಹೀಗೆ ಮೌಲಿಕವಾಗಿದ್ದಾವೆ ಅಂತ ಹೇಳಲಿಕ್ಕೆ ನಾನು ಖಂಡಿತ ಹೆಮ್ಮೆ ಪಡ್ತಾ ಇದ್ದೇನೆ. ಮತ್ತು ಈ ಇಡೀ ಥೀಸಿಸನ್ನು ಇದನ್ನು ಮಾಡಿದಾಗಲೂ ಕೂಡ ಕವಿತಾರವರು ಎಷ್ಟು ಶ್ರಮ ಪಡ್ತಾ ಇದ್ರು ಅಂತ ಅಂದರೆ, ಎಷ್ಟೋ ವೇಳೆಯಲ್ಲಿ ಅವ್ರಿಗೆ ಸುಮಾರು ಒಂದು 500 ಸಿನಿಮಾವನ್ನು ನೋಡಿದ್ದಾರೆ. ಇಲ್ಲಿ 70 ಸಿನಿಮಾವನ್ನು ಆಯ್ಕೆ ಮಾಡಬೇಕು ಅಂತ ಅಂದರೆ 500 ಸಿನಿಮಾವನ್ನು ನೋಡಿದ್ದಾರೆ. ಆ ಸಿನಿಮಾಗಳಲ್ಲಿ ಯಾವುದು ಹೆಚ್ಚು ಪೊಲೀಸನ್ನು, ನಾವು ಏನೇನು ಮಹಿಳೆಯರ ಕುರಿತ ಚರ್ಚೆ ಇರಬಹುದು ಅಥವಾ ಮಕ್ಕಳನ್ನ ಕುರಿತಂತಹ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಮತ್ತು ಅನೇಕ ನಿರ್ದೇಶಕರ ಜೊತೆಯಲ್ಲಿ ಸಂದರ್ಶನ ಮಾಡಿದ್ದಾರೆ, ಸಂವಾದ ಮಾಡಿದ್ದಾರೆ. ಒಮ್ಮೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಜೊತೆಯಲ್ಲಿ ಅವರು ಸಂವಾದ ನಡೆಸುವಾಗ ಅವರು ಹೇಳ್ತಾ ಇದ್ರು, ಎಷ್ಟೋ ಬಾರಿ ಸಿನಿಮಾಗಳಲ್ಲಿ ನಾವು ಸ್ಟಾರನ್ನು ಯಾರಿಗಿಡಬೇಕು ಅಂತ ನಿರ್ದೇಶಕರಿಗೆ ಗೊತ್ತಿಲ್ಲ. ಸಿಂಗಲ್ ಸ್ಟಾರ್ ಯಾರಿಗೆ, ಡಬಲ್ ಸ್ಟಾರ್ ಯಾರಿಗೆ. ಮತ್ತು ಕಾಕಿ ಎನ್ನುವ ಬಣ್ಣದಲ್ಲಿಯೂ ಕೂಡ ಎಲ್ಲ ಕಾಕಿಯೂ ಒಂದೇ ಬಣ್ಣ ಅಲ್ಲ, ಕೆಲವು ವ್ಯತ್ಯಾಸಗಳಿದ್ದಾವೆ. ಪಿಸಿಗೆ ಯಾವ ಕಲರ್ ಕಾಕಿ, SP ಗೆ ಯಾವ ಕಲರ್ ಕಾಕಿ, ಆ ಕಾಕಿಯಲ್ಲಿಯೂ ಕೂಡ ತುಂಬ ವ್ಯತ್ಯಾಸಗಳಿದೆ. ಮತ್ತು ಅವರು ಹಾಕುವಂಥ ಲಾಂಛನಗಳಲ್ಲಿ ವ್ಯತ್ಯಾಸಗಳಿದ್ದಾವೆ. ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಕವಿತಾ ಈ ಥೀಸಿಸಲ್ಲಿ ಗುರುತಿಸಿದ್ದಾರೆ. ಯಾವ ಸಿನಿಮಾಗಳಲ್ಲಿ ಹೇಗೆ ಬಳಸ್ತಾರೆ, ಹೇಗೆ ತಪ್ಪೆನ್ನೆಲ್ಲ ಮಾಡಿದ್ದಾರೆ ಎನ್ನುವಂತಹ ಚರ್ಚೆಯನ್ನು ನಿರ್ದೇಶಕರ ಜೊತೆಯಲ್ಲಿ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಇರ್ಬೋದು, ನಾಗ್ತಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ಬರ್ಗು ರಾಮಚಂದ್ರಪ್ಪ ಇರ್ಬೋದು, ಇವರ ಜೊತೆಯಲ್ಲಿ ಸಿನಿಮಾಗಳ ಚರ್ಚೆಗಳನ್ನು ಮಾಡ್ತಾರೆ. ಮತ್ತು ರವಿಕಾಂತೇಗೌಡರು ಕೂಡ ಈ ಕೃತಿಯ ಬಗ್ಗೆ ಬಹಳ ಒಳ್ಳೆಯ ಮಾತನಾಡ್ತಾರೆ. ಯಾಕೆಂತಂದರೆ ಈ ಸಮಾಜಕ್ಕೆ ನಾಗಶಯನ ಸರ್ ಹೇಳ್ದಾಗೆ ಒಂದಷ್ಟು ದಿನ ಪೊಲೀಸ್ ವ್ಯವಸ್ಥೆ ಏನಾದರೂ ಸ್ತಬ್ಧ ಆಗಿಬಿಟ್ರೆ ಹೇಗೆ ಈ ಸಮಾಜ ಒಂದು ಅದರ ನಿರ್ವಾತವನ್ನು ಅನುಭವಿಸುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಮಗೆ ಯಾವುದು ಸುಲಭವಾಗಿ ಸಿಗುತ್ತೋ ಅದ್ರ ಬಗ್ಗೆ ನಮಗೆ ಹೆಚ್ಚು ಬೆಲೆ ಗೊತ್ತಿರೋದಿಲ್ಲ. ಆದರೆ ಈ ವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಾ ಇರುವಂತಹ ವೈದ್ಯರು ಮತ್ತು ಪೊಲೀಸ್ ವ್ಯವಸ್ಥೆ ಇದೆಯಲ್ಲ, ಇವೆರಡೂ ಕೂಡ ಆತ್ಮಗಳಿದ್ದ ಹಾಗೆ. ಅಂಥ ಆತ್ಮಗಳು ಇವತ್ತು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ, ಅವರ ಸವಾಲುಗಳು ಏನು. ಎಷ್ಟೋ ಸಿನಿಮಾಗಳಲ್ಲಿ ಹಾಸ್ಯಾಸ್ಪದವಾಗಿ ತೋರಿಸ್ಬಿಡ್ತಾರೆ.
ಅವರ ವಿಷಯಗಳನ್ನೇ ಮತ್ತು ಎಲ್ಲ ಪೊಲೀಸ್ ವ್ಯವಸ್ಥೆಯು ಕೂಡ ರಾಜಕಾರಣದ ಅಡಿಯಲ್ಲೇ ಬಂದ್ಬಿಡುತ್ತೆ. ಎಷ್ಟೋ ಸಿನಿಮಾಗಳು ಹಾಗೆ ಚರ್ಚೆ ಮಾಡ್ತದೆ. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಸೆರೆ ಹಿಡಿತಾರೆ. ಯಾಕೆಂತಂದರೆ ನಾವು ರಾಜಕಾರಣವನ್ನು ಬಿಟ್ಟು ಹೊರಗಡೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಪೊಲೀಸ್ ವ್ಯವಸ್ಥೆ ಎದುರಿಸುವ ಬಿಕ್ಕಟ್ಟುಗಳೇನು, ಅವರು ಹೇಗೆ ಅದರಿಂದ ಹೊರಗಡೆ ಬರ್ತಾರೆ. ಆ ಸಾಂಗ್ಲಿಯಾನ ಸಿನಿಮಾಗಳಿರಬಹುದು ಅಥವಾ ಕೆಂಪೇಗೌಡ ಸಿನಿಮಾ ಇರಬಹುದು, ಈ ಥರದ ಸಿನಿಮಾಗಳನ್ನು ಇಟ್ಕೊಂಡು ಅವರು ಈ ಚರ್ಚೆಯನ್ನು ಮುಂದುವರಿಸ್ತಾರೆ. ಮತ್ತು ಹಾಸ್ಯವಾಗಿಯೂ ಕೂಡ ಹೇಗೆ ಪೊಲೀಸರನ್ನು ತೋರಿಸ್ತಾ ಇದೆ, ಅದು ಇಬ್ಬರ ಹೆಂಡಿರ ಮುದ್ದಿನ ಪೊಲೀಸ್ ಅಂತ ಸಿನಿಮಾಗಳಿರ್ಬೋದು, ಇವೆಲ್ಲವೂ ಕೂಡ ಹೇಗೆ ಹಾಸ್ಯಾಸ್ಪದವಾಗಿ ಮಾಡ್ತಾ ಇದ್ದಾವೆ ಅಂಥೇಳಿ. ಅಂದರೆ ಈ ಒಟ್ಟಾರೆ ಇದರ ತಾತ್ವಿಕತೆ ಏನು ಅಂತಂದರೆ, ಈ ಪೊಲೀಸ್ ವ್ಯವಸ್ಥೆ ಎನ್ನುವಂತಹದ್ದು ಹೇಗೆ ಬೆಳೆದು ಬಂತು, ಅದು ಬ್ರಿಟಿಷರ ಕಾಲದಿಂದ. ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಮೊಟ್ಟ ಮೊದಲು ಈ ಪೊಲೀಸ್ ಅಥವಾ ನಮ್ಮ ಈ ನ್ಯಾಯಾಂಗ ವ್ಯವಸ್ಥೆ ಇವೆಲ್ಲವೂ ಬಂದದ್ದು ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ. ಅಲ್ಲಿವರೆಗೆ ನಮಗೆ ಇರಲಿಲ್ಲ. ನಾವು ಎಷ್ಟು ಪ್ರಭುತ್ವಗಳನ್ನು ನೋಡ್ತೇವೆ ಅಂತಂದರೆ, ನಮ್ಮ ಆರಂಭದಲ್ಲಿದ್ದಂತಹದ್ದು ಪಂಚಾಯಿತಿ ಪ್ರಭುತ್ವ. ಅದು ನಮ್ಮ ಜನಪದ ಸಂದರ್ಭದಲ್ಲಿ ಊರಿನ 5 ಜನ ಸೇರಿ ನ್ಯಾಯ ಹೇಳಿಬಿಟ್ರೆ ಅದೇ ನ್ಯಾಯ ತೀರ್ಮಾನ ಶಿಕ್ಷೆಯನ್ನು ಕೊಡ್ತಾ ಇಂಥದ್ದು ಪಂಚಾಯಿತಿ ಪ್ರಭುತ್ವ. ನಂತರ ರಾಜಪ್ರಭುತ್ವ ಬರುತ್ತೆ, ಅದರ ನಂತರ ವಸಾಹತುಶಾಹಿ ಪ್ರಭುತ್ವ ಬರುತ್ತೆ. ನಾವು ಈಗಿರುವಂಥದ್ದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ನಿಯಮಗಳನ್ನು, ಕಾನೂನುಗಳನ್ನು ಹೇಗೆ ವ್ಯವಸ್ಥಿತವಾಗಿ ಅದನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ನಿಜವಾಗಿಯೂ ಕೂಡ ಪೊಲೀಸರಿಗೆ ಇರುವಂತಹ ದೊಡ್ಡ ಒಂದು ಸಾಧನೆ, ಅದೊಂದು ಚಾಲೆಂಜಿಂಗ್. ಎಷ್ಟೋ ಸಂದರ್ಭದಲ್ಲಿ ನಮಗೆ ಕಾಕಿ ಅಂದ ಕೂಡಲೇ ಒಂದು ರೀತಿ ಭಯ. ಕಾಕಿ ಅಂದರೆ ಶಿಕ್ಷೆ, ಕಾಕಿ ಅಂತಂದರೆ ಲಾಕಪ್ಪು, ಕಾಕಿ ಅಂತಂದರೆ FIR ಅನ್ಕೊಂಡ್ಬಿಟ್ಟಿದ್ದೇವೆ. ಅದರ ಆಚೆಗೆ ಕಾಕಿ ಅಂತ ಅಂದರೆ ನಮಗೆ ಗೊತ್ತಾಗಬೇಕು, ಅದು ಚಾರಣ. ನಮ್ಮ ಎಲ್ಲ ಚಾಮರಾಜನಗರದ ಪೊಲೀಸ್ ಅವರಿಗೆ ಚಾರಣ ಓಡಿಸುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾರೆ ಅಂತಂದರೆ ಅದು ಕವಿತಾ ಬೀಟಿ ಅವರು. ಅವರ ಆರೋಗ್ಯವನ್ನು ಸುಧಾರಿಸಬೇಕು ಅನ್ನುವ ನೆಲೆಯಲ್ಲಿ ನಾವು ದೂರದ ಮೈಸೂರಿನಲ್ಲಿ ಪತ್ರಿಕೆಯಲ್ಲಿ ಓದ್ತಾ ಇರ್ತೇವೆ, ಇಲ್ಲಿ ಎಷ್ಟು ಪೊಲೀಸರು ಸಣ್ಣಾದರು. ನಾನು ಕೇಳ್ತಿರ್ತೇನೆ, ಎಷ್ಟು ಜನ ಪೊಲೀಸ್ ಸಣ್ಣಾದರು ಮೇಡಮ್ ಅಂಥೇಳಿ. ಅಂತಂದರೆ ಪೊಲೀಸರನ್ನು ಹೀಗೆ ಒಂದು ಮಾನಸಿಕವಾಗಿ ಸದೃಢ ಮಾಡುವ, ದೈಹಿಕವಾಗಿ ಸದೃಢ ಮಾಡುವ ಈ ಕೆಲಸ ಯಾಕೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ, ಅವರಿಗೆ ಇಡೀ ಪೊಲೀಸಿನ ಚರಿತ್ರೆ ಗೊತ್ತಿದೆ. ಮತ್ತು ಹೆಣ್ಣು ಮಕ್ಕಳಿಗೋಸ್ಕರ ಬೇರೆ ಬೇರೆಯ ಕಾರ್ಯಕ್ರಮಗಳನ್ನು ಅವರು ಈಗಾಗಲೇ ಪೊಲೀಸ್ ವ್ಯವಸ್ಥೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಮತ್ತು ಸತತವಾಗಿ ಲೇಖನಗಳನ್ನು ಕೂಡ ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ. ಈಗಾಗಲೇ 2 ಕವನ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ. ಅಂತಂದರೆ ಕವಿತೆ ಅನ್ನುವಂಥದ್ದು ಅಥವಾ ಕವಿತಾ ಅನ್ನುವಂಥವ್ರು ನನಗೆ ಅನಿಸುತ್ತೆ ಇವರು ಕವಿತೆ ಬರೀತಾರೆ ಅಂತಲೇ ಅವರ ಹುಟ್ಟಿದಾಗ ಅವರ ತಂದೆ ತಾಯಿಗಳು ಕವಿತಾ ಅಂತ ಹೆಸರಿಟ್ರ, ಅಥವಾ ಕವಿತಾ ಅಂತ ಹೆಸರಿಟ್ರು ಅನ್ನೋ ಕಾರಣಕ್ಕೆ ಕವಿತೆ ಬರೆಯೋದಕ್ಕೆ ಶುರು ಮಾಡಿದ್ರಾ ಅಂತ ಅಂದರೆ, ಇದು 2ರಾಚೆಗೆ ನನಗನ್ಸುವಂಥದ್ದು ಈ 2 ಅಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಯ ಒಳಗಡೆ ಒಂದು ಸಹೃದಯವಾದ ಕವಿತಾ ಅಡಗಿದ್ರಿಂದ ಅವರು ಕವಿತೆ ಬರೆದ್ರು ಅಂಥೇಳಿ. ಹಾಗಾಗಿ ಇವತ್ತು ಕವಿತಾ ನಿರ್ವಹಿಸ್ತಾ ಇರುವಂತಹ ಆ ಕುಟುಂಬದ ಮತ್ತು ಈ ಸಮಾಜದ ಮತ್ತು ವೈಯಕ್ತಿಕವಾಗಿ ಈ ಸಾಹಿತ್ಯದ ಕೆಲಸಗಳು ಎಲ್ಲವೂ ಕೂಡ ಇವತ್ತು ಒಂದು ಸಮಾಜಕ್ಕೆ ಮಾದರಿಯ ಕೆಲಸಗಳು. ಈ ಥರದ ಕೆಲಸಗಳ ಮೂಲಕವೇ ನಾವಿವತ್ತು ಈ ಸಮಾಜವನ್ನು ಎಚ್ಚರಿಸಬೇಕಾಗಿದೆ. ಒಟ್ಟಾರೆ ಪೊಲೀಸರ ಈ ಕೃತಿಯ ಈ ಕೆಲಸದ ತಾತ್ವಿಕತೆ ಏನು ಅಂತಂದರೆ, ಒಂದು ಉತ್ತಮ ಮೌಲ್ಯಯುತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತಹದ್ದೇ ಇದರ ಹಿಂದೆ ಇರುವಂತಹ ಒಂದು ತಾತ್ವಿಕ ಸಂದೇಶ. ಇದು ಡಾಕ್ಟ್ರೇಟನ್ನು ತಂದುಕೊಡಬಹುದು ಅಥವಾ ಅವರಿಗೆ ಬೇರೆ ಬೇರೆ ಪ್ರಶಸ್ತಿಗಳು ಬರಬಹುದು. ಆದರೆ ಸಮಾಜಕ್ಕೆ ಸ್ಪಂದನೆ ಏನು ಅಂತ ಅಂದರೆ, ಇದರ ಮೂಲಕ ಈ ವ್ಯವಸ್ಥೆ ಹೇಗಿದೆ, ಇದನ್ನು ನಾವು ಹೇಗೆ ಸರಿದೂಗಿಸ್ಬೇಕು. ಇವತ್ತು ಸಿನಿಮಾವು ಕೂಡ ಅದನ್ನೇ ಮಾಡ್ತಾ ಇರುವಂಥದ್ದು. ಸಿನಿಮಾ ಅಂತಂದದ್ದು ಮನರಂಜನೆ ಅಲ್ಲ. ಸಿನಿಮಾ ಅನ್ನುವಂಥದ್ದು ಈ ಸಮಾಜದ ಪ್ರತಿಬಿಂಬ. ನೀವು ಮೊನ್ನೆ ನೋಡಿ, ನಮ್ಮ ಒಬ್ಬರು IPS ಆಫೀಸರ್ ಹೇಳ್ತಾರೆ, ನನಗೆ ಏನಾದರೂ ಪುಷ್ಪ ಅಥವಾ ರಾಖಿಬಾಯಿ ಅಂತ ನಾಯಕರು ಸಿಕ್ಕಿದ್ದಿದ್ರೆ ನನ್ನ ಲಾಠಿ ಪೆಟ್ಟು ಏನು ಅಂತ ತೋರಿಸ್ತಾ ಇದ್ದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಈ ಮಾತು ಬಹಳ ಮುಖ್ಯ ಅಂತ ಅಂದರೆ, ಒಂದು ಸಿನಿಮಾ ಏನನ್ನು ಸಮಾಜಕ್ಕೆ ತೋರಿಸಬೇಕು ಅಂತ ಅಂದರೆ, ಯಾವುದು ನ್ಯಾಯ, ಯಾವುದು ನೈತಿಕತೆ, ಯಾವುದು ಕಾನೂನು ಬಾಹಿರ ಅನ್ನೋದನ್ನು ಸಮಾಜಕ್ಕೆ ತೋರಿಸಬೇಕು. ಆ ಸಮಾಜಕ್ಕೆ ತೋರಿಸುವ ಸಂದರ್ಭದಲ್ಲಿಯೇ ಅದು ಅನ್ಯಾಯವನ್ನು ಪ್ರತಿಬಿಂಬಿಸುವಂತಹದ್ದು ಅಥವಾ ಅನ್ಯಾಯದ ಪರವಾಗಿ ನಿಲ್ಲುವಂತಹ ಯಾವ ಕೆಲಸವನ್ನು ಮಾಡುತ್ತೋ ಅದು ತಪ್ಪು, ಅದು ಸಾಮಾಜಿಕವಾದಂತಹ ಎಚ್ಚರಿಕೆಯನ್ನು ಮೀರಿದೆ ಅಂತೇಳಿ ಅರ್ಥ. ಹಾಗಾಗಿ ನಮ್ಮ ಪುಷ್ಪ ಸಿನಿಮಾ ಇರಬಹುದು ಅಥವಾ KGF ಸಿನಿಮಾಗಳಿರಬಹುದು, ಅದು ಹಣವನ್ನು ಮಾಡುವ ವಿಚಾರದಲ್ಲಿ ದೊಡ್ಡ ಸಿನಿಮಾಗಳಾಗಿದ್ರೂ ಕೂಡ ಅದು ಈ ವ್ಯವಸ್ಥೆಯನ್ನು ಹೇಗೆ ಗಮನಿಸ್ತಾ ಇದೆ, ಪೊಲೀಸರಿಗೆ ಮೋಸ ಮಾಡುವಂಥದ್ದೇ ಒಂದು ನೈತಿಕತೆ ಅನ್ನೋದನ್ನೇನಾದರೂ ಅದು ಸಾಬೀತು ಮಾಡಲಿಕ್ಕೆ ಹೊರಟಿದ್ಯಾ.
ಹಾಗಾಗಿ ಯುವ ಜನತೆ ಯಾವುದನ್ನು ಅವರು ಒಪ್ಕೊಳ್ಬೇಕು, ಯಾವುದನ್ನು ಪಾಲಿಸಬೇಕು, ಈ ನೆಲೆಯಲ್ಲಿ ಇವತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ಚರ್ಚೆ ಮಾಡಬೇಕಾಗಿದೆ. ಈ ಸಿನಿಮಾಗಳು ಏನನ್ನ ಸಮಾಜಕ್ಕೆ ಕಾಣಿಕೆಯಾಗಿ ಕೊಡ್ತಾ ಇದೆ, ನಮ್ಮ ಮಕ್ಕಳನ್ನು ಯಾವ ದಾರಿಗೆ ನಾವು ತಗೊಂಡು ಹೋಗ್ಬೇಕು. ಗುಬ್ಬಿಗೂಡು ರಮೇಶ್ ಹೇಳ್ದಾಗೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿದಂತಹ ಎಷ್ಟೋ ಯುವ ಜನಾಂಗ ಹಳ್ಳಿಗೆ ಬಂದು ರೈತರಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಅಂದರೆ, ಮೊನ್ನೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಹೇಳ್ತಾ ಇದ್ರು, ಅವ್ರು ಕಾಮ್ಯ ಸಿನಿಮಾ ನೋಡಿ ಎಷ್ಟೋ ಡಿವೋರ್ಸ್ಗೆ ಹೋಗಿದ್ದಂತಹ ದಾಂಪತ್ಯಗಳು ವಾಪಸ್ ಬಂದು ನಾವು ಸಂಸಾರ ಮಾಡ್ತಿದ್ದೀವಿ ಅಂಥೇಳಿ ಹೇಳಿದ್ರು ಅಂತ ಅನ್ನೋದಾದರೆ, ಈ ಸಿನಿಮಾಗಳನ್ನು ನೋಡಿ ನಮ್ಮ ಯುವ ಜನತೆ ಯಾವ ರೀತಿಯ ಪ್ರಭಾವಕ್ಕೆ ಒಳಗಾಗ್ತಾರೆ ಅಂತಂದರೆ, ಸಿನಿಮಾ ಅನ್ನುವಂಥದ್ದು ಸಮಾಜದ ಪ್ರತಿಬಿಂಬ ಅನ್ನುವಂತಹ ತಾತ್ವಿಕತೆಯನ್ನು ನಾವು ಇಟ್ಕೊಂಡು ಮಾತಾಡ್ತೇವೆ ಅನ್ನೋದಾದರೆ, ನಮ್ಮ ಸಿನಿಮಾಗಳಲ್ಲಿ ಸಮಾಜವನ್ನು ಸರಿದಾರಿಗೆ ತರುವಂತಹ ನೈತಿಕ ಮೌಲ್ಯಗಳನ್ನು ಅದು ಪ್ರತಿಬಿಂಬಿಸಬೇಕು. ಅಲ್ಲಿ ಆ ಅನೈತಿಕತೆಯನ್ನು ನಾವು ಯಾವತ್ತೂ ಕೂಡ ಅನ್ಯಾಯವನ್ನು ನಾವು ವಿರೋಧಿಸ್ತಾ ಇರಬೇಕು. ಈ ನೆಲೆಯಲ್ಲಿ ನನಗೆ ಈ ಥರದ ಈ ಕೆಲಸಗಳು ಬಹಳ ಅರ್ಥಪೂರ್ಣ ಅನಿಸುತ್ತೆ. ಮತ್ತು ಇದು ಒಂದು ರೀತಿಯಲ್ಲಿ ಹೊಸ ಪ್ರಯೋಗ ನೋಡಿ. ಮೊಟ್ಟ ಮೊದಲು ಇದು ಇಡೀ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಈ ವಿಚಾರವನ್ನು ಕುರಿತು ಸಂಶೋಧನೆ ಮಾಡಿರುವಂತಹ ಮೊಟ್ಟ ಮೊದಲ ಸಂಶೋಧಕಿ ಕವಿತಾ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತಾ ಇದೆ. ಯಾರೂ ಕೂಡ ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ಕೆಲಸ ಮಾಡಿಲ್ಲ. ಮತ್ತು ಈ ಕೆಲಸವನ್ನು ಈ ಸಬ್ಜೆಕ್ಟ್ ಕೊಟ್ಟಾಗ ಗುಬ್ಬಿಗೂಡು ಹೇಳಿದಾಗೆ ಮತ್ತು ನಾಗಶಯನ ಸರ್ ಕೂಡ ಹೇಳಿದ ಹಾಗೆ, ಈ ಕ್ಷೇತ್ರಕ್ಕೆ ನಾವು ಕನ್ನಡ ಸಾಹಿತ್ಯಕ್ಕೆ ತಗೊಂಡು ಹೋಗ್ತೀವಿ ಅಂತ ಅಂದಾಗ ದೊಡ್ಡ ಎದುರು ಮತ್ತು ವಿರೋಧಾಭಾಸಗಳು ಬಂದಿದ್ವು. ನೀವು ಯಾಕೆ ಚಲನಚಿತ್ರವನ್ನು ತಂದು ಇಲ್ಲಿ ಚರ್ಚೆ ಮಾಡ್ತೀರಿ ಅಂಥೇಳಿ ನಾನೊಮ್ಮೆ ಒಂದು ಕನ್ನಡ ಪತ್ರಿಕೆ ಇದೆ, ಜನತಾ ಮಾಧ್ಯಮ ಅಂತೇಳಿ, ಹಾಸನದ ಪತ್ರಿಕೆ. ಆ ಪತ್ರಿಕೆಯ 25 ವರ್ಷ ಸಂದರ್ಭದಲ್ಲಿ ಜನತಾ ಮಾಧ್ಯಮ ಪತ್ರಿಕೆ ಮತ್ತು ಸಾಮಾಜಿಕ ಸ್ಪಂದನೆ ಅಂತೇಳಿ ಒಂದು ಟೈಟಲ್ ಕೊಟ್ಟಿದ್ದಕ್ಕೆ ನನಗೆ ಒಂದು 2 ಅವರ್ಸ್ ನನ್ನ ಎಕ್ಸಾಮಿನರ್ ನನ್ನ ಜೊತೆಯಲ್ಲಿ ಜಗಳ ಕಾಯ್ದರು. ಇದು ಸಂವಹನ ವಿಭಾಗದ ಟೈಟಲ್ ನೀವೇ ಕೊಟ್ಟಿದ್ದೀರಿ ಅಂತೇಳಿ. ಅದಾದ ನಂತರ ಬದಲಾವಣೆ ಏನು ಅಂತಂದರೆ, ಅವರು UGC ಪ್ರಾಜೆಕ್ಟ್ಗೆ ಕನ್ನಡ ಚಲನಚಿತ್ರ ಗೀತೆಗಳು ಸಾಮಾಜಿಕ ಜೀವನ ಅಂತ ತಗೊಂಡ್ರು. ಅಂತಂದರೆ ಬದಲಾವಣೆಗಳನ್ನು ನಾವು ಮಾಡ್ದಲೇ ಇದ್ದರೆ, ಇವಾಗಲೂ ಕೂಡ ನನ್ನ ಇನ್ನೊಬ್ಬರು PhD ಸ್ಟೂಡೆಂಟ್ ಮಾಡ್ತಾ ಇದ್ದಾರೆ, ಕನ್ನಡ ಚಲನಚಿತ್ರಗಳಲ್ಲಿ ರೈತ ಮತ್ತು ಕೃಷಿಯ ಪ್ರತಿನಿಧೀಕರಣ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ನಾವು ನಮ್ಮ ನೆಲದ ಈ ಸತ್ವಗಳನ್ನು ತೋರಿಸುವ ಕೆಲಸವನ್ನು ಮಾಡ್ದಲೇ ಇದ್ದರೆ, ಇವತ್ತು ಬಂಗಾರದ ಮನುಷ್ಯ ಸಿನಿಮಾವನ್ನು ನಾವು ಚರ್ಚೆ ಮಾಡ್ದಲೇ ಇದ್ದರೆ, ಅದೊಂದು ಸಾಹಿತ್ಯ ಪಠ್ಯವಾಗಿ ನೋಡ್ದಲೇ ಇದ್ದರೆ ಇನ್ಯಾರು ನೋಡ್ಲಿಕ್ಕಾಗತ್ತೆ? ಯಾಕಂದರೆ ರಂಗಭೂಮಿಯ ನಂತರದ ಕ್ಷೇತ್ರವೇ ಸಿನಿಮಾ, ನಾಟಕದ ನಂತರದ ಕ್ಷೇತ್ರವೇ ಸಿನಿಮಾ ಆಗಿರೋದ್ರಿಂದ ನಮ್ಮ ದೊಡ್ಡ ಉದಾಹರಣೆ ರಾಜ್ಕುಮಾರ್ ರಂಗಭೂಮಿಯಿಂದನೇ ಸಿನಿಮಾ ಕ್ಷೇತ್ರಕ್ಕೆ ಹೋಗಿದ್ದು. ಹಾಗಾಗಿ ಈ ಸಿನಿಮಾ ಅನ್ನುವಂಥದ್ದು ಸಾಹಿತ್ಯದಿಂದ ಹೊರತಾದದ್ದಲ್ಲ, ಯಾವ ಮಾಧ್ಯಮವೂ ಸಾಹಿತ್ಯದಿಂದ ಹೊರತಾದದ್ದಲ್ಲ. ಅದನ್ನು ನಾವು ಒಳಗೊಳ್ಳುವಂತಹ ಒಂದು ಹೊಸದಾದ ಚಿಂತನೆಯನ್ನು ಮಾಡಿದಾಗ ಮಾತ್ರ ನಾವು ಮೊಟ್ಟ ಮೊದಲ ಸಂಶೋಧಕರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ರಾಬರ್ಟ್ ಫ್ರಾಸ್ಟ್ ಹೇಳ್ತಾನೆ, ರೋಡ್ ನಾಟ್ ಟೇಕನ್ ಅಂಥೇಳಿ. ಅವನ ಪದ್ಯದಲ್ಲಿ ರೋಡ್ ನಾಟ್ ಟೇಕನಲ್ಲಿ ಅವನು ಏನು ಹೇಳ್ತಾನೆ ಅಂತಂದರೆ, ನಾವು ಯಾರೂ ನಡೆಯದ ದಾರಿಯಲ್ಲಿ ನಡೆದು ಹೊಸದಾದಂತಹ ಒಂದು ಮೌಲ್ಯವನ್ನು ಕಟ್ಟಬೇಕು ಅಂಥೇಳಿ. ಎಲ್ಲರೂ ನಡೆದಿರೋ ದಾರಿಯಲ್ಲಿ ನಡೆದ್ರೆ ಅದೇನು ಹೊಸದಲ್ಲ. ಸಂಶೋಧನೆ ಅಂತಂದರೆ ಯಾರೂ ನಡೆಯದ ದಾರಿಯಲ್ಲಿ ನಡೆದು ಹೊಸ ಮೌಲ್ಯವನ್ನು ಕಟ್ಟಬೇಕು ಅಂತೇಳಿ. ಹಾಗೆ ಕವಿತಾರವರು ಯಾರೂ ನಡೆಯದ ದಾರಿಯಲ್ಲಿ ನಡೆದು ಹೊಸದಾದ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ, ಅದು ಪೊಲೀಸ್ ಪ್ರತಿನಿಧೀಕರಣ. ಹಾಗಾಗಿ ಈ ಥರದ ಸಂಶೋಧನೆಗಳನ್ನು ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಬೇಕು. ಪರಸ್ಪರ ಈ ರೀತಿಯ ಜ್ಞಾನ ಶಿಸ್ತುಗಳನ್ನು ನಾವು ಬೆಸೆಯುವ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಏನೋ ಹೊಸದಾದ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇದು ಒಂದು ಸುಂದರವಾದ ಸಮಾರಂಭ. ಕವಿತಾರವರು ಈ ಥರದ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತಾರೆ ಅಂಥೇಳಿ ನಾವು ಖಂಡಿತ ಅನಿಸಲಿಲ್ಲ. ಯಾಕಂತಂದರೆ ಅವರ ಕಾರ್ಯದ ಒತ್ತಡ ಹಾಗೆ ಇದೆ. ಪ್ರತಿನಿತ್ಯ ಅವರು ಕಾಲ್ ಮಾಡಿದಾಗ ನಾನು ತೆಗಿಯೋಕ್ಕಾಗಿರಲ್ಲ, ನಾನು ಕಾಲ್ ಮಾಡಿದಾಗ ಅವ್ರು ತೆಗೆಯೋದಕ್ಕಾಗಿರಲ್ಲ. ನಾವಿಬ್ಬರು ಕಾಲ್ ಮಾಡೋದಕ್ಕೆ 1 ವಾರವೇ ಬೇಕಾಗ್ಬಿಡುತ್ತೆ ಒಂದೊಂದ್ಸಲ. ಅಷ್ಟು ಈ ಬ್ಯುಸಿ ಶೆಡ್ಯೂಲ್ ನಡುವೆ, ಸತತವಾದ ಕೆಲಸಗಳ ನಡುವೆ ಸಾಹಿತ್ಯವನ್ನು ಅವರು ಜೀವನದ ಒಂದು ಉಸಿರಾಟ ಅನ್ನುವ ಹಾಗೆ ಭಾವಿಸಿಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ ಅಂತಂದರೆ ನಿಜವಾಗಿಯೂ ನಾವೆಲ್ಲರೂ ಕೂಡ ಅವರಿಗೆ ಒಂದು ಜೋರು ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು. ಮತ್ತು ಇಂತಹ ಕಾರ್ಯಕ್ರಮಕ್ಕೆ ಇಷ್ಟು ಹೊತ್ತು ನಮ್ಮ ಸ್ವಾಮೀಜಿಗಳು ಕುಳಿತಿದ್ದಾರೆ ಅಂತಂದರೆ, ನಾನು ಅವರ ಮಾತನ್ನು ಕೇಳುವಾಗ ಯಾವಾಗೂ ಹೇಳ್ತೇನೆ, ನನಗೆ ನಿಮ್ಮ ಮಾತನ್ನು ಕೇಳಿದಾಗ ಸ್ವಾಮೀಜಿಗಳೇ ನೀವು ಮಠದಲ್ಲಿ ಪ್ರವಚನ ಮಾಡುವ ಸ್ವಾಮೀಜಿಗಳ ಥರ ಕಾಣಿಸಲ್ಲ, ನೀವು ಒಬ್ಬ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಥರ ಕಾಣಿಸ್ತೀರಾ ಅಂತ ನಾನು ಹೇಳ್ತೇನೆ.
ಅಂದರೆ ಅವ್ರಿಗೆ ಒಬ್ಬ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹೇಗೆ ಓದು, ಬರವಣಿಗೆ, ಧ್ಯಾನ ಮತ್ತು ಚಿಂತನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೋ ಹಾಗೆ ಸತತವಾದ ಓದು ಇದೆ. ಎಷ್ಟೋ ವೇದಿಕೆಯಲ್ಲಿ ನೋಡಿದ್ದೇನೆ, ಅಲ್ಲಿ ಮಾಡುವ ತಪ್ಪನ್ನು ತಕ್ಷಣ ಗುರುತಿಸಿ ಹೇಳ್ತಾರೆ, ಇದು ತಪ್ಪಾಗಿದೆ ನೋಡಿ, ಈ ಥರ ಮಾಡಬಾರ್ದಿತ್ತು ನೋಡಿ ಅಂತಂದರೆ ಆ ಗ್ರಹಿಕೆ ಯಾವಾಗ ಸಾಧ್ಯ ಅಂತಂದರೆ ತಾವು ಸತತವಾದ ಓದುವ ಮೂಲಕ. ಗುಬ್ಬಿಗೂಡು ರಮೇಶ್ ಹೇಳಿದ ಹಾಗೆ ಇಡೀ ಕರ್ನಾಟಕದಲ್ಲಿ ಇವತ್ತು ಕೂಡ ನಾವು ಮೈಸೂರಿನ ಜನ ಹೆಮ್ಮೆ ಪಡುವಂತಹ ಯಾವುದು ವಿಷಯ ಅಂತಂದರೆ ನಮ್ಮಲ್ಲಿ ಸುತ್ತೂರು ಮಠ ಇದೆ ಎನ್ನುವಂಥದ್ದು ನಮ್ಮ ದೊಡ್ಡ ಹೆಮ್ಮೆಯ ವಿಚಾರ. ಯಾಕೆ ಅಂತಂದರೆ ಆ ಮಠ ಇವತ್ತು ಹೇಗಿದೆ ಅಂತಂದರೆ ಬಸವಣ್ಣನವರು ಹೇಳಿದ ಹಾಗೇನೆ ಒಂದು ರೀತಿಯಲ್ಲಿ ಇಡೀ ಸಮಾಜವನ್ನು ಒಳಗೊಳ್ಳುವ ಹಾಗೆ, ಇಡೀ ಸಮಾಜವನ್ನು ಕಟ್ಟುವ ಹಾಗೆ ಮತ್ತು ಇಡೀ ಸಮಾಜದಲ್ಲಿ ಹೆಣ್ಣು ಗಂಡು ಮಕ್ಕಳು ಎಲ್ಲವನ್ನೂ ಕೂಡ ಒಡೆದು ಮಾನವೀಯ ಮೌಲ್ಯಗಳನ್ನು ಬೆಸ್ತಾ ಇರುವಂತಹ ಆ ಸಮಾಜ ಮತ್ತು ಸ್ವಾಮೀಜಿಗಳು ನಿಜವಾಗಿಯೂ ಕೂಡ ಇಡೀ ಜಗತ್ತಿಗೆ ಮಾದರಿ ಅಂತ ಹೇಳ್ತಾ, ಮತ್ತು ಅವರ ಜೊತೆಯಲ್ಲಿರುವಂತಹ ಮತ್ತೊಬ್ಬರು ಸಂತರು ದೊಡ್ಡ ಕರ್ನಾಟಕದ ಅಧಿಕಾರಿ ಆಗಿದ್ರೂ ಕೂಡ ಯಾವತ್ತೂ ಕೂಡ ಬಿಳಿ ಬಟ್ಟೆಯನ್ನು ಬಿಟ್ಟು ಬೇರೆ ಬಣ್ಣದ ಶರ್ಟನ್ನು ಧರಿಸಿದವರಲ್ಲ, ಚಪ್ಪಲಿಯನ್ನು ಬಿಟ್ಟು ಶೂಸ್ ಹಾಕಿದವರಲ್ಲ, ಹೆಗ್ಲು ಮೇಲಿನ ಟವಲನ್ನು ಕೂಡ ಬಿಟ್ಟವರಲ್ಲ. ಅಷ್ಟು ದೊಡ್ಡ ದೊಡ್ಡ ಅಧಿಕಾರ ಸ್ಥಾನಗಳಿದ್ರೂ ಕೂಡ ಈಗ ಸರಳವಾಗಿ ಬದುಕೋದಕ್ಕೆ ತುಂಬ ಕಷ್ಟ. ವೈಭವದಿಂದ ಬದುಕೋದು ಈಸಿ, ಸರಳವಾಗಿ ಬದುಕೋದು ಕಷ್ಟ. ಅಂತಹ ಸಂತರು ಶಂಕರ್ ದೇವನೂರವರು. ಮತ್ತು ನನ್ನ ಪ್ರೀತಿಯ ಇಬ್ಬರು ಶಿಷ್ಯಂದರು ಅಂತಂದರೆ ನಾನು ನಿಜವಾಗಿಯೂ ಕೂಡ ಇವತ್ತು ನನ್ನ ಮನ ತುಂಬಿ ಬರ್ತಾ ಇದೆ. ಕವಿತಾ ಮತ್ತು ರಮೇಶ್ ಅಂತಹ ಶಿಷ್ಯರನ್ನು ಪಡೆದಂತಹ ನಾನು ನಿಜವಾಗಿಯೂ ಪುಣ್ಯ ಮಾಡಿದ್ದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಲೂ ಕೂಡ ಅವರ ಒಂದು ಮಾತಲ್ಲಿಯೂ ಕೂಡ ಅವರು ಯಾವ ಗರ್ವವನ್ನು ತೋರಿದವರಲ್ಲ, ಒಂದು ಮಾತು ಹೆಚ್ಚಿಗೆಯನ್ನು ಆಡೋದಿಲ್ಲ, ಒಂದು ಮಾತು ಕಡಿಮೆಯನ್ನು ಆಡೋದಿಲ್ಲ. ಅಷ್ಟು ಒಂದು ಗುರು ಶಿಷ್ಯ ಆ ಬಾಂಧವ್ಯ, ಅದರ ಆಚೆಗಿನ ಈ ಸ್ನೇಹ ಅಥವಾ ಈ ಸಹೋದರ ಅನ್ನುವಂತಹ ಇದಿದೆಯಲ್ಲ. ನಾನು ಗುಬ್ಬಿಗೂಡಿಗೆ ಯಾವಾಗೂ ಹೇಳ್ತಿರ್ತೇನೆ, ನನಗೆ 4 ಜನ ಅಕ್ಕಂದರಿದ್ದಾರೆ, 5ನೇ ಅಕ್ಕ ಏನಾದ್ರು ಇದ್ರೆ ಅದು ನೀನು ಅಂತೇಳಿ ಗುಬ್ಬಿಗೂಡಿಗೆ ಹೇಳ್ತಿರ್ತೇನೆ. ಹಾಗೆ ಒಂದು ಗಂಡು ಅಕ್ಕನಾಗೆ ಜೊತೆಯಲ್ಲಿ ಇರೋದಿದೆಯಲ್ಲ, ಅದು ತುಂಬ ಕಷ್ಟ. ಗುಬ್ಬಿಗೂಡು ನನಗೆ 4ನೇ ಅಕ್ಕನ ಹಾಗೇನೆ ಇವತ್ತಿಗೂ ಕೂಡ ನನ್ನ ಜೊತೆಯಲ್ಲಿ ನನ್ನ ಕೆಲಸಗಳ ಕಾರ್ಯಗಳಲ್ಲಿ ಜೊತೆಗಿರ್ತಾರೆ. ಮತ್ತು ನಾಗಶಯನ ಸರ್ ಕೂಡ ಅವರು PhD ಮಾಡಿದ್ದು ನಮ್ಮ ವಿಶ್ವವಿದ್ಯಾನಿಲಯದಲ್ಲೇ. ನೋಡಿ, ಇಬ್ಬರು ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 1 ವರ್ಷದ ವ್ಯತ್ಯಾಸದಲ್ಲಿ ಪದವಿಯನ್ನು ಪಡೆದಂತಹ ಡಾಕ್ಟರ್ ದಂಪತಿಗಳು. ಇಂತಹ ದಂಪತಿಗಳು ಇಂಥದ್ದು ಅತ್ಯುನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸೋದು ಕೂಡ ತುಂಬ ಅಪರೂಪ. ಮತ್ತು ಇಬ್ಬರಿಗೂ ಕೂಡ ಸಾಹಿತ್ಯದ ಒಲವು ಇರುವಂಥದ್ದು ಮತ್ತೂ ಅಪರೂಪ. ನಾನು ಆ ಇಬ್ಬರಿಗೂ ಕೂಡ 100 ವರ್ಷ ಚಿರಕಾಲ ಬಾಳಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ. ಮತ್ತು ಇಲ್ಲಿವರೆಗೆ ನನ್ನ ಮಾತನ್ನು ಕೇಳಿದ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅತ್ಯದ್ಭುತವಾಗಿ ಮಾತುಗಳನ್ನ ಆಡಿದಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರೊಫೆಸರ್ ಎನ್.ಕೆ. ಲೋಲಾಕ್ಷಿ ಮೇಡಮ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಸುತ್ತೂರು ಕ್ಷೇತ್ರ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವರು ತಮ್ಮ ವಚನವನ್ನು ನೀಡಬೇಕು